ಇರಲಪ್ಪ MLA MP ಮತ್ತು ಮಿನಿಸ್ಟರ್ಶಿಪ್ ಎಲ್ಲ ಇರಲಿ ಅಂತೇಳಿ ಬಯಸುವಂಥವ್ರು. ಒಂದು ಕಡೆ ರಾಜಕಾರಣಿ, ಇನ್ನೊಂದು ಕಡೆ ಧರ್ಮಿಷ್ಠ ವೀರಶೈವ ಧರ್ಮ ಶ್ರೇಷ್ಠಪ್ಪ ಅಂತೇಳಿ ಪಂಚಪೀಠಾಧೀಶರನ್ನೆಲ್ಲರೂ ಒಂದೆಡೆ ತಂದು ಸೇರಿಸಿದಂಥವ್ರು. ಅನಿವಾರ್ಯವಾಗಿ ಲಿಂಗಾಯತ ಅದರ ಬಸವಣ್ಣನ ವಿಚಾರಗಳನ್ನು ಒಪ್ಕೊಂಡಂಥವ್ರು. ಯಾಕೆಂದ್ರೆ ಇಲ್ಲಿ ನಾವು ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಅವರಿಗೆ ವಿಶ್ವಾಸ ಇದ್ದಿದ್ದು ಪಂಚಪೀಠಗಳ ಮೇಲೆ, ವಿರಕ್ತ ಮಠಗಳ ಮೇಲಲ್ಲ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗುವಂಥ ವಿಷಯ. ಆದರೂ ಎಲ್ಲರೂ ಒಂದು ನಾವು ಹೆಚ್ಚಾಗಿದ್ದೀವಪ್ಪ ಅಂದ್ರೆ ಬಲ ಹೆಚ್ಚಾಗ್ತದೆ ಅನ್ನೋದು ವಿಶ್ವಾಸ ಇಟ್ಟಂಥವ್ರು. ಇವತ್ತು ನಮ್ಮ ನೋಡುವಿಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯ ಸಿದ್ಧ ಹಿಂದೊಮ್ಮೆ ಧಮಿಗೆ ಕೊಟ್ಟಂಥವ್ರು ಅವರು. ಯಾಕಪ್ಪ ಅಂದ್ರೆ ಈ ಇವತ್ತಿನ ಏನಾದರೂ ಮೀಸಲಾತಿ ಸಲುವಾಗಿ ಪ್ರಬಲ ವಿರೋಧ ಆಗಿತ್ತಪ್ಪ ಅಂದ್ರೆ ಅದರ ಚಾಮುಂಡಿ ಶಿವಶಂಕರಮ್ಮನವರ ಪಾತ್ರ ಭಾಳ ದೊಡ್ಡದ ಅನ್ನುವಂಥದ್ದು. ಅದೇನೂ ಇರಲಿ, ಇವತ್ತು ನಮ್ಮ ನಡಕ್ಕಿಲ್ಲ ಅವರು. ಯಾಕಪ್ಪ ಅಂತಂದ್ರೆ ಇಲ್ಲದವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕಿಂತ ಒಂದೆರಡು ಮಾತು ಒಳ್ಳೆಯದು ಮಾತಾಡಬೇಕಾಗ್ತದೆ. ವಿಶೇಷವಾಗಿ 1931ರಿಂದ 2025ವರೆಗೆ ಬದುಕಿದಂಥ ಈ ಪೀರಿಯಡ್ನಲ್ಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದವರು. ಸಾಧನೆಗಳು ಮಾಡೋದಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣದಲ್ಲೇ ದೊಡ್ಡ ಒಂದು ವ್ಯಕ್ತಿತ್ವ ಪಡೆದಂಥವ್ರು. ಹೇಳಿದಿಲ್ಲ ಆಲ್ರೆಡಿ ಮಗ ಒಮ್ಮೆ MP ಆದವರು, ಮತ್ತೊಮ್ಮೆ ಸೋತಿದ್ದು ಒಮ್ಮೆ MP ಆದಾಗ, ಉಳಿದ ಅಂದರೆ ಗೆದ್ದವರು. 6 ಸಲ MLA ಆದಂಥವ್ರು, ಮಿನಿಸ್ಟರ್ ಆದಂಥವ್ರು. ತನಗೆ ನೀಗಿದಂಥ ತನಗೂ ತೋಚಿದಂಥ ಮಾರ್ಗದಲ್ಲಿ ಬಂದಂಥವ್ರು. ಇವತ್ತು ಅವ್ರ ಮಗನೂ ಇವತ್ತು ನಮ್ಮ ಮಿನಿಸ್ಟರ್ ಇದ್ದಾರೆ, ಮಲ್ಲಿಕಾರ್ಜುನ ಅಂತೇಳಿ. ಸೊಸೆ ಅವರು MP ಇದ್ದಾರೆ. ಹೀಗಾಗಿ ಮನೆ ತುಂಬ ಇವ್ರದ್ದೆಲ್ಲ, ಇವ್ರ ಕುಟುಂಬದವ್ರು ರಾಜಕಾರಣದಲ್ಲೇ, ಇವ್ರ ಕುಟುಂಬ ವ್ಯಾಪಾರದಲ್ಲೇ, ಇವರ ಕುಟುಂಬ ಇನ್ನುಳಿದ ಧರ್ಮದ ನೆಲೆಗಟ್ಟಿನಲ್ಲೂ ಸಹಿತ ಒಂದು ಸಂಘಟನೆ ಮಾಡಬೇಕು, ಒಂದಾಗಿರಬೇಕು ಅನ್ನೋ ನೆಲೆಯಲ್ಲೇ ಈ ಒಂದು ಏನಪ್ಪ ಅಂದ್ರೆ ವೀರಶೈವ ಲಿಂಗಾಯತ ಅಂತೇಳಿ ದೊಡ್ಡ ಸಂಸ್ಥೆ ಕಟ್ಕೊಳ್ಳೋ ಪ್ರಯತ್ನ ಮಾಡಿದವರು.